ಅತಿ ಅದ್ಭುತವಾದ ರುಚಿ. ನಮ್ಮ ಮಕ್ಕಳು ತರಕಾರಿ ತಿನ್ನಲ್ಲ, ಪನ್ನೀರ್ ತಿನ್ನಲ್ಲ, ಟಿಫಿನ್ ಬಾಕ್ಸ್ ಖಾಲಿನೇ ಮಾಡ್ಕೊಂಡು ಬರಲ್ಲ ಅನ್ನೋರಿಗೆ ಇವತ್ತು ಸಿಂಪಲ್ ಆಗಿರೋ ಒಂದು ವೀಡಿಯೋ ತಂದಿದ್ದೀನಿ. ಅತಿ ಸುಲಭವಾಗಿ ಬೇಗ ಮಾಡ್ಬೋದು. ಇದು ಲಂಚ್, ಬ್ರೇಕ್‌ಫಾಸ್ಟ್ ಮತ್ತು ಡಿನ್ನರ್ ರೆಸಿಪಿ. ನನ್ನ ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರಲ್ಲ, ಇದನ್ನು ಮಾಡಿಕೊಡಿ. 1 ನಿಮಿಷ ಅಲ್ಲ, ಅರ್ಧ ಸೆಕೆಂಡಿನ ಕಮ್ಮಿ ಟೈಮಲ್ಲಿ ತಿಂದ್ಕೊಂಡು ಖಾಲಿ ಮಾಡ್ಕೊಂಡು ಬರ್ತಾರೆ. ನಾನು ಹೇಮಾ ನಾಗರಾಜ್ ಬಾಕ್ಸಿಂದ ಹೇಮಾ. ವೆಲ್ಕಮ್ ಟು ಮೈ ಚಾನಲ್. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಅಥವಾ ಬೌಲ್ ತೊಗೊಳ್ಳಿ. 1 ಕಪ್ಪಷ್ಟು ಹಂಕಡ್ ತೊಗೊಂಡಿದ್ದೀನಿ ಅಥವಾ ಗಟ್ಟಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಚಮಚದಷ್ಟು ನಾನಿಲ್ಲಿ ರಿಫೈನ್ಡ್ ಆಯಿಲ್ ಹಾಕ್ತೀನಿ. ನಿಮ್ಮಲ್ಲಿ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಹಾಕ್ಬೋದು, ಇನ್ಕ್ಲೂಡಿಂಗ್ ಮಸ್ಟರ್ಡ್ ಆಯಿಲ್. ಕೋಕೋನಟ್ ಆಯಿಲ್ ಬೇಡ. ಸೊ ಇದಕ್ಕೆ ನಾನು ಸ್ವಲ್ಪ ವೆಜ್ಜೀಸ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಮತ್ತು ಈರುಳ್ಳಿ ಮತ್ತು ಪನ್ನೀರ್ ತೊಗೊಂಡಿದ್ದೀನಿ. ಈ ವೆಜ್ಜೀಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಕೊಳ್ಳೋಣ. 5 ನಿಮಿಷ ಆಗಿದ ತಕ್ಷಣ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಇಲ್ಲಿ ನಾನ್ ಸ್ಟಿಕ್ ಕಡಾಯಿಗೆ 2 ಚಮಚ ಎಣ್ಣೆ ಹಾಕ್ಕೊಂಡು ಈ ವೆಜ್ಜೀಸ್ನ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಲೇಟಾಗಿ ಎದ್ವಿ, ಬಟ್ ಟೈಮ್ ಇಲ್ಲ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ. ಫಟಾಫಟ್ ಅಂತ ಮಾಡಿಬಿಡ್ಬೋದು. 5 ನಿಮಿಷದಲ್ಲಿ ಎಕ್ಸಲೆಂಟ್ ಆದ ರುಚಿನ ನಿಮ್ಮ ಮಕ್ಕಳಿಗೆ ನೀವು ಕೊಡ್ಬೋದು. ಟೈಮ್ ಇಲ್ಲದೇನೂ ಯಾವ ರೀತಿ ಎಕ್ಸಲೆಂಟ್ ರುಚಿನ ಕೊಡ್ಬೋದು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರ್ದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಆಲ್ ಅಂತ ಬಟನ್ನ ಕ್ಲಿಕ್ ಮಾಡಿ. ಡೈಲಿ ನೋಟಿಫಿಕೇಷನ್ಸ್ ನಿಮಗೆ ತಪ್ಪತ್ತೆ. ಅಷ್ಟೇ, ಇದಕ್ಕೆ ಉಪ್ಪು ಹಾಕಿದ್ದೀವಲ್ಲ, ಸೊ ಅದ್ರ ಕತೆ ಕಂಪ್ಲೀಟ್ ಆಯಿತು. ಒಂದು 5 ನಿಮಿಷ ಅದು ಬೇಯಲಿ. ಈ ಕಡೆ ಚಪಾತಿ ಮಾಡ್ಕೊಂಡಿದ್ದೀನಿ. ಚಪಾತಿ ಬೇಡ ಅಂದರೆ ಪರಾಟ ಸಹ ಮಾಡ್ಕೊಳ್ಬೋದು. ಇನ್ಸ್ಟೆಂಟ್ ಪರಾಟನೂ ಸಿಗುತ್ತಲ್ಲ, ಅದನ್ನು ತಂದು ಸಹ ಮಾಡ್ಕೊಳ್ಬೋದು. ಸೊ ಇದನ್ನು ಚೆನ್ನಾಗಿ ಸುಟ್ಕೊಳ್ಳೋಣ. ಇದು ಆಪ್ಷನ್ ಅಂದರೆ ಬೆಣ್ಣೆ ಬೇಕಾದರೂ ಹಾಕ್ಬೋದು, ತುಪ್ಪ ಬೇಕಾದರೂ ಹಾಕ್ಬೋದು. ನಮಗೆ ಈ ಕಡೆ ಚಪಾತಿ ರೆಡಿ ಇದೆ. ಉಳಿದಿರೋ ಚಪಾತಿನೂ ಈ ಥರನೇ ಮಾಡ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟಿಂದ ಮಾಡಿರೋ ಚಪಾತಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ಪಿಜ್ಜಾ ಟಾಪಿಂಗ್ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮಯೋನೀಸ್ ಹಾಕ್ಕೊಳ್ತಾ ಇದ್ದೀನಿ. ವೆಜ್ ಮಯೋನೀಸು, ಎಗ್ ಮಯೋನೀಸು ಸಿಗುತ್ತೆ. ಯಾವ ಮಯೋನೀಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ವಿಶೇಷ ಸ್ವಾದಕ್ಕೋಸ್ಕರ ಪಿಜ್ಜಾ ಟಾಪಿಂಗ್ ಬೇಕಾದ್ರೂ ಹಾಕ್ಕೊಳ್ಬೋದು. ಈಗ ಮಯೋನೀಸ್ ಹಾಕ್ಕೊಂಡು ಅದರ ಮೇಲೆ ನಮ್ಮದು ರೆಡಿಯಾಗಿರೋ ಫಿಲ್ಲಿಂಗ್ ಹಾಕೋಣ. ಅಂದರೆ ಪನ್ನೀರ್ ರೋಲ್ಗೆ ಯಾವ್ದು ರೆಡಿ ಮಾಡ್ಕೊಂಡಿದ್ವಲ್ಲ, ಪನ್ನೀರ್ ಗ್ರೇವಿದು, ಅದನ್ನು ಹಾಕೋಣ. ಸೊ ಇದನ್ನು ಹಾಕ್ಕೊಂಡು ಅದ್ರ ಮೇಲೆ ಕ್ಯಾಬೇಜ್ ತುರಿದಿಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನು ಸಹ ಹಾಕ್ಕೊಂಡ್ರೆ ಯಮ್ಮಿ ಆಗಿರುತ್ತೆ. ಒಂದು ರ್ಯಾಪರ್ ತೊಗೊಂಡು ರೋಲ್ ಮಾಡಿ ಒಂದು ಟೂತ್ ಪಿಕ್ನ ಮಧ್ಯಕ್ಕೆ ಇಟ್ಬಿಡಿ. ಎಕ್ಸಲೆಂಟ್ ಆಗಿರುತ್ತೆ. ಮಕ್ಕಳು 4 ರೋಲ್ ಕೊಟ್ಟರು ತಿನ್ಕೊಂಡು ಬರ್ತಾರೆ. ತರಕಾರಿನೂ ಖಾಲಿ ಆಗುತ್ತೆ, ಮಕ್ಕಳು ಹೊಟ್ಟೆನೂ ತುಂಬುತ್ತೆ. ಫುಲ್ ಆಫ್ ಪ್ರೋಟೀನ್ಸು ಅವ್ರ ಹೊಟ್ಟೆಗೆ ಸೇರುತ್ತೆ. ಸೊ ಯಾವ ರೀತಿ ಇವತ್ತಿದೆ ರೆಸಿಪಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಈ ಥರ ರೋಲ್ ಮಾಡಿ ಇಟ್ಬಿಡೋಣ. ಓಕೆ, ಒಬ್ರೊಬ್ರಿಗೆ 2 ರೋಲು ಅಥವಾ 3 ರೋಲ್ ಕೊಟ್ಟರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ಆಪ್ಷನ್ ಏನು ಅಂದರೆ ಟೊಮೆಟೊ ಸಾಸ್ ಬರುತ್ತೆ ನೋಡಿ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿ ಚೆನ್ನಾಗಿ ಅದನ್ನು ಪಿಜ್ಜಾ ಟಾಪಿಂಗಲ್ಲಿ ಹಾಕ್ಬಿಟ್ಟು ಈ ಥರ ಫಿಲ್ಲಿಂಗ್ ಮಾಡಿಕೊಟ್ಟು ಕೊಡ್ಬೋದು. ಅದು ಇನ್ನೂ ಎಕ್ಸಲೆಂಟ್ ಆಗಿರೋ ಟೇಸ್ಟ್ ಕೊಡುತ್ತೆ. ಬಾಯಿಗಿಟ್ರೆ ಯಮ್ಮಿ ಆಗಿರುತ್ತೆ. ಬೇಕಾದರೆ ಸ್ವಲ್ಪ ಚಾಟ್ ಪೌಡ್ರ್ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಬೇಸಿಕ್ ಮಸಾಲೆ, ಎಲ್ಲರ ಮನೇಲಿರೋ ಬೇಸಿಕ್ ಮಸಾಲ ಯೂಸ್ ಮಾಡ್ಕೊಂಡು ಮಾಡಿ. ಇದಕ್ಕೆ ಸ್ವಲ್ಪ ಕ್ಯಾಬೇಜ್ ಅಥವಾ ಕ್ಯಾರೆಟ್ ತುರಿದಿರೋದು ಹಾಕ್ಕೊಂಡ್ರೆ ಇನ್ನೂ ಎಕ್ಸಲೆಂಟ್ ಆಗಿರೋ ರುಚಿ ಸಿಗುತ್ತೆ. ಸೊ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಫುಲ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ, ನಾನು ಗ್ಯಾರಂಟಿ. ಸೊ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ರ್ಯಾಪ್ ಮಾಡಿ ನೀಟಾಗಿ ಟೂತ್ ಪಿಕ್ ಹಾಕಿ ಬಾಕ್ಸ್ಗೆ ಹಾಕ್ಬಿಡಿ. ಸೊ ಸೂಪರಾಗಿ ತಿನ್ಕೊಂಡು ಬರ್ತಾರೆ. ನೋಡಿ ಯಾವ ರೀತಿ ಇದೆ ಅಂತ. ಇನ್ನೂ ಎಕ್ಸ್ಟ್ರಾ ಫಿಲ್ಲಿಂಗ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ಜಾಸ್ತಿ ಹಾಕ್ಕೊಂಡ್ರು ಏನೂ ತೊಂದರೆ ಇಲ್ಲ. ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಎಕ್ಸಲೆಂಟ್ ಆಗಿರೋ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಹೇಮಾ. ಹೋಗಿ ಬರಲಾ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.